Hi friends, good morning. So welcome to my channel. And ಇವತ್ತು ನಾವಿರೋದು ಬೇಲೂರಲ್ಲಿ. ಸೊ ಬೇಲೂರಿಂದ ತಿರ್ಗಾ ಇವಾಗ ಬೇಲೂರು ಟೆಂಪಲ್ ನೋಡಿಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗೋಣ. ಆ್ಯಂಡ್ ಬನ್ನಿ ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡೋಣ. ಆ್ಯಂಡ್ ನನ್ನ ಔಟ್ಫಿಟ್, ಇವತ್ತಿನ ಔಟ್ಫಿಟ್ ಇದು. ಓಕೆ, ಸೊ ಹಾಯ್ ಫ್ರೆಂಡ್ಸ್. ಸೊ ಇದು ಬಂದು ಚೆನ್ನಕೇಶ್ವರ ಟೆಂಪಲ್ ಬೇಲೂರಲ್ಲಿರೋದು. ಸೊ ನಾವು ಬಂದು ನೈಟೇ ಬೇಲೂರಲ್ಲಿ ಹಾಲ್ಟ್ ಆಗಿದ್ವಿ. ಸೊ ಅದಕ್ಕೆ ಅರ್ಲಿ ಮಾರ್ನಿಂಗ್ ನಾವು ದೇವಸ್ಥಾನ ವಿಸಿಟ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು, ಕ್ಲೈಮೇಟು ಸಖತ್ತಾಗಿತ್ತು ಮಾತ್ರ. ಆ್ಯಂಡ್ ಇದು ಬಂದು ಒಳಗಡೆ ದೇವ್ರದ್ದು ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಸೊ ಹಂಗಾಗಿ ಜಸ್ಟ್ ಔಟರ್ ವಿಡಿಯೋ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ನೋಡ್ಬೋದು ಒಂದೊಂದು ಕಾಲಮಿಂದು ಟಯರ್ಸ್ ಎಷ್ಟು ಚೆನ್ನಾಗಿ ಡಿಟೇಲಿಂಗ್ ಆಗಿತ್ತು ಅಂದರೆ ಸಖತ್ತಾಗಿತ್ತು. ಇಲ್ಲಿ ಗೈಡ್ ತೊಗೊಂಡು ವಿಸಿಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅಲ್ಲಿಂದ ಶಂಕರ್ ಸ್ವಾದ್ ಅಂತ ಹೇಳ್ಬಿಟ್ಟು ಟೆಂಪಲಿಂದ ಜಸ್ಟ್ ಅಪೋಸಿಟೇ ಇರೋದಿದು ಹೋಟೆಲು. ನಮಗೆ ತುಂಬ ಹಶ್ವಾಗಿರೋದ್ರಿಂದ ನಾವು ಈ ಹೋಟೆಲಿಗೆ ಬರಬೇಕಾಯ್ತು. ಸೊ ಈ ಹೋಟೆಲಿಗೆ ಬಂದು ಇಲ್ಲಿ ಟಿಫಿನ್ನು ಪಲಾವು ಮತ್ತು ಇನ್ನೊಂದೇನು ಇಡ್ಲಿ ತೊಗೊಂಡಿತ್ತು. ಇಡ್ಲಿನೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪಲಾವ್ ಕೂಡ ಅಷ್ಟೇ, ಖಾರ ಮೈಲ್ಡಾಗಿ, ಉಪ್ಪು ಎಲ್ಲ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿತ್ತು. ಆ್ಯಂಡ್ ಅದಾದಮೇಲೆ ನಾವು ಇಲ್ಲಿಂದ ಹೊರಟ್ವಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ. ಸೊ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಆ್ಯಕ್ಚುಲಿ ಅಲ್ಲಿ ಕ್ಲೋಸ್ ಆಗಿತ್ತು. ಏನಕ್ಕೆ ಅಂತಂದರೆ ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಎಲ್ಲ ಭೂಕುಸಿತ ಆಗಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತಲ್ಲಿ. ಸೊ ಹಂಗೆ ರೋಡ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಸೊ ಹಂಗಾಗಿ ನಾವು ಜರಿ ಫಾಲ್ಸ್ ಅಷ್ಟೇ ನೋಡಿಕೊಂಡು ತಿರ್ಗಾ ರಿಟರ್ನ್ ಬಂದ್ವಿ. ಆ್ಯಂಡ್ ಆನ್ ದ ವೇ ನಮಗೆ ಫ್ಯೂಯಲ್ ಹಾಕಿಸ್ಕೊಂಡು ಇಲ್ಲೊಬ್ಬರಿದ್ದರು. ಇವರು ಲೈಕ್ ವೆಂಡರ್ಸೇ ಇವರೆಲ್ಲ. ಸ್ಪೆಕ್ಟ್ಸು ಏನೇ ತೊಗೊಂಡ್ರಿ ಇವ್ರ ಹತ್ರ 100 ರೂಪೀಸ್ ಅಂತ ಇತ್ತು. ಕ್ವಾಲಿಟಿ ವೈಸ್ ಆಯಿತು, ನೀವು ಹೆಂಗೆ ದುಡ್ಡು ಕೊಡ್ತೀರಾ ಹಂಗೆ ಮೆಟೀರಿಯಲ್ ಎಲ್ಲ. ಸೊ ಹಾಗೆ 100 ರೂಪೀಸ್ಗೆ ಓಕೆ ಕ್ವಾಲಿಟಿ ಇತ್ತು. ನಮ್ಗೆ ಅಲ್ಲಿ ಫೋಟೋಶೂಟಿಗೆ ಅಷ್ಟೇ ಬೇಕಿತ್ತು. ಸೊ ಹಾಗಾಗಿ ನಾವು ಫೋಟೋಶೂಟಿಗೆ ತೊಗೊಂಡ್ಮೇಲೆ ಇವ್ರ ಹತ್ರನೇ ಕೇಳ್ಕೊಂಡ್ವಿ ನಾವು. ಸೊ ನಮಗೆ ಮೇನ್ ಗೈಡ್ ಮಾಡಿದ್ದು ಅಂದರೆ ಇವರೇ, ಹೋಗಬೇಡಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಸೊ ಅಲ್ಲೆಲ್ಲ ವೆಹಿಕಲ್ಸ್ ಎಂಟ್ರಿ ಮಾಡ್ತಿಲ್ಲ, ಕ್ಲೋಸ್ ಆಗುತ್ತೆ ರೋಡು. ಸೊ ನೀವು ಜರಿ ಫಾಲ್ಸ್ಗೆ ಅಷ್ಟೇ ಹೋಗ್ಬಿಟ್ಟು ರಿಟರ್ನ್ ಬರ್ರಿ ಅಂತ ನಮಗೆ ಇವರೇ ಹೇಳಿದ್ದು. ಸೊ ಹಂಗಾಗಿ ನಾವು ಜರಿ ಫಾಲ್ಸ್ ಅಷ್ಟೇ ಹೋಗಿ ಜರಿ ಫಾಲ್ಸಿಂದ ರಿಟರ್ನ್ ಬಂದ್ವಿ. ಆ್ಯಂಡ್ ಅದ್ರ ಮುಂದೆ ನನಗೆಲ್ಲೂ ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ಏನಕ್ಕೆ ಅಂತಂದರೆ ಎಲ್ಲ ಕಡೆನೂ ಕ್ಯಾಮ್ರಾನ ಕಾರಲ್ಲಿ ಇಟ್ಬಿಟ್ಟು ವಿಸಿಟ್ ಮಾಡಬೇಕಿತ್ತು ನಾವು, ಅಲೋ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಹಂಗು ಹಿಂಗು ಮಾಡಿಕೊಂಡು ಒಂದು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ವೀಡಿಯೋಸು ಫೋಟೋಸು ಎಲ್ಲ ತೆಗೆಸ್ಕೊಂಡ್ಮೇಲೆ ನನಗೆ ಮೇನ್ ಪರ್ಪಸ್ ನಾನು ಚಿಕ್ಕಮಂಗ್ಳೂರು ಸೆಲೆಕ್ಟ್ ಮಾಡಿದ್ದು ಏನಕ್ಕೆ ಅಂತಂದರೆ ಈ ಬ್ಯೂಟಿಫುಲ್ ನೇಚರಿಂದನೇ. ನಮಗೆ ತುಮಕೂರು ಬೆಂಗಳೂರಲ್ಲೆಲ್ಲ ಈ ಥರ ನೇಚರ್ ಸಿಗೋದೇ ಇಲ್ಲ. ಸೊ ನನ್ನ ತಲೆಯಲ್ಲಿ ನನ್ನ ಬರ್ಡೇ 26 ಅಂದರೆ ನೆಕ್ಸ್ಟ್ ಡೇ ನನ್ನ ಬರ್ಡೇ ಇತ್ತು. ಸೊ ಹಾಗಾಗಿ ಎಲ್ಲನ ಹೋಗಬೇಕು ಅಂತ ಟ್ರಿಪ್ಗೆ ಅಂತ ಪ್ಲ್ಯಾನ್ ಮಾಡಿದಾಗ ನನ್ನ ತಲೆಯಲ್ಲಿ ಫಸ್ಟಿಗೆ ಬಂದಿದ್ದು ಚಿಕ್ಕಮಂಗ್ಳೂರು ಇಲ್ಲ ಅಂದರೆ ಊಟಿ ಅಂತ. ಸೊ ಚಿಕ್ಕಮಂಗ್ಳೂರಿಗೆ ಫಿಕ್ಸ್ ಆದಮೇಲೆ ನಾವು ಚಿಕ್ಕಮಂಗ್ಳೂರಿಗೆ ಹೊರಟ್ವಿ. ನೋಡ್ಬೋದು ಕ್ಲೈಮೇಟು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಮೋಡ ಎಲ್ಲ ಕೆಳಗಡೆ ಜರ್ದಂಗೆ, ಆಮೇಲೆ ಸೊ ಫಾಗಿ ಥರ ಸಖತ್ತಾಗಿ, ಅದನ್ನು ಹೇಳಕ್ಕೆ ಕೂಡ ಅಷ್ಟು ನನಗೆ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ನನಗೆ ಈ ಥರ ಕ್ಲೈಮೇಟ್ ಎಲ್ಲೂ ಸಿಗೋದೇ ಇಲ್ಲ. ಆ್ಯಕ್ಚುಲಿ ಅಲ್ಲಿ ಒಂದು 2 ಮಿನಿಟ್ಸು ಸೈಡ್ಗೆ ಹಾಕ್ಕೊಂಬಿಟ್ಟು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ತುಂಬ ಆಸೆ ಇತ್ತು. ಬಟ್ ಹಿಂದ್ಗಡೆ ವೆಹಿಕಲ್ಸ್ ತುಂಬ ಅಂದರೆ ತುಂಬ ವೆಹಿಕಲ್ಸ್ ಇತ್ತು. ನಾವು ಅಂದ್ಕೊಂಡ್ವಿ ಯಾರೂ ಇರಲ್ಲ, ಎಲ್ಲ ಸ್ಕೂಲ್ ಡೇಸು ಅಂತ. ಬಟ್ ಇಲ್ಲ, ಎಷ್ಟೊಂದು ಜನ ಇದ್ದರು, ತುಂಬ ಜನ ಇದ್ದರು. ಸೊ ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತಲ್ಲ ನಮ್ಮಿಂದ, ಫುಲ್ ಟ್ರಾಫಿಕ್ ಜಾಮ್ ಆಗೋಗ್ಬಿಡುತ್ತಂತೇಳಿ ನಾವೆಲ್ಲೂ ನಿಲ್ಲಿಸಲಿಲ್ಲ. ಸ್ವಲ್ಪ ಮಾತ್ರ ನಾನು ಗ್ಲಿಮ್ಸ್ ಥರ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಸೊ ಇಷ್ಟೊಂದೆಲ್ಲ ಎಫರ್ಟ್ ಹಾಕೋದಕ್ಕಾಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನಾನು. ಆ್ಯಂಡ್ ನಾವೀಗ ಜರಿ ಫಾಲ್ಸ್ಗೆ ಅಲ್ಲಿಂದ ಬಂದು ಜರಿ ಫಾಲ್ಸಿಗೆ ಬಂದಿದ್ದು. ಜರಿ ಫಾಲ್ಸ್ ಇಟ್ ಮೀನ್ಸ್ ಲೈಕ್
ಅದು ಒಂಥರ ಫಾಲ್ಸು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಬಟ್ ನನಗೆ ಜೋಗ್ ಫಾಲ್ಸ್ ನೋಡ್ದಂಗೆ ಏನು ಅಷ್ಟೊಂದು ಹ್ಯಾಪಿ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ಎಲ್ಲರೂ ಮಧ್ಯಕ್ಕೆಲ್ಲ ನಿಂತ್ಕೊಂಡು ಒಂದು ಫೋಟೋಸ್ ತೆಗೆಸ್ಕೊಳಕ್ಕೆ ಕೂಡ ಅಷ್ಟು ಇದ್ರಲ್ಲಿ ಬಿಡ್ತಿರ್ಲಿಲ್ಲ ಇಲ್ಲಿ. ಇದು ಒಂದೇ ಥರ ಈ ಥರ ಫಾಲ್ಸ್ ಇತ್ತು ಅಷ್ಟೇ ಇಲ್ಲಿ. ನಿಮ್ಮ ಹತ್ರ ನಾನು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಶೇರ್ ಮಾಡಿದ್ದೀನಿ. ನೋಡ್ಕೊಂಬನ್ನಿ. ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಮಾತ್ರ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆಗಿಲ್ಲ ಅಂತ ಅಂದ್ರೂ ಆಗಲಿ ಹೇಳಿ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ನಾನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಫುಲ್ ನೋಡಿ. ಜರಿ ಫಾಲ್ಸ್ ಎಲ್ಲ ನೋಡಿಕೊಂಡು ಕೆಳಗಡೆ ಬರೋ ಅಷ್ಟೊತ್ತಿಗೆ ನಮಗೆ ತುಂಬ ಹಶ್ವಾಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಹಶ್ವು ಅಂದರೆ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಸೊ ಹಾಗಾಗಿ ನಾವು ಇಲ್ಲೇ ಇದೆ ರೆಸ್ಟೋರೆಂಟ್ ವೆಜ್ಜೇ ಸಿಕ್ತು. ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಮುಂದೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಅಥರ್ವ ಇನ್ನೂ ಮಲಗಲಿ ಅವನು. ಬಿಕಾಸ್ ಅವ್ನು ಚೆನ್ನಾಗಿ ನಿದ್ದೆ ಮಾಡಿದರೆ ಅವ್ನು ನಮಗೆ ಮುಂದೆ ಎಲ್ಲೂ ಡಿಸ್ಟರ್ಬ್ ಮಾಡಲ್ಲ ಅನ್ನೋ ಒಂದು ರೀಸನ್ಗೆ. ಆ್ಯಕ್ಚುಲಿ ನಾವು ಚಿಕ್ಕಮಂಗ್ಳೂರಲ್ಲೇ ಹಾಲ್ಟ್ ಆಗಬೇಕಾಗಿತ್ತು. ಬಟ್ ಏನೋ ಒಂದು ಕಾರಣಾಂತರಗಳಿಂದ ನಾವು ಅಲ್ಲಿ ಹಾಲ್ಟ್ ಆಗೋಕ್ಕಾಗಲಿಲ್ಲ. ಸೊ ತುಮಕೂರಿಗೆ ಹೊರಡಬೇಕಾಯ್ತು. ಆ್ಯಂಡ್ ಆನ್ ದ ವೇನೇ ನನಗೆ ಬೀಡ ಅಂದರೆ ತುಂಬ ಇಷ್ಟ. ಸೊ ನಾನು ಏನೂ ಇಲ್ಲ ಅಂದರೂ ಎಲ್ಲೋದ್ರೂ ನಾನು ಬೀಡ ಮಾತ್ರ ಬಿಡಲ್ಲ. ಸೊ ಬೀಡ ಹಾಕಿಸ್ಕೊಂಡು ತುಮಕೂರು ಕಡೆ ಹೊರಟ್ವಿ ನಾವು. ಇನ್ನೇನು ಆ್ಯಕ್ಚುಲಿ ಹಾಲ್ಟ್ ಆಗಿದ್ರೆ ಚೆನ್ನಾಗಿರೋದು. ನನಗೆ ಮಾರ್ನಿಂಗ್ ನೆಕ್ಸ್ಟ್ ಡೇ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ನಾನು ರಘು ಹಾಲ್ಟ್ ಆಗೋಣ ಅಂದ್ಕೊಂಡ್ವಿ. ಬಟ್ ನಮ್ಮ ಫ್ರೆಂಡ್ಸ್ ಬಂದಿದ್ರಲ್ಲ, ಅವರು ಇಲ್ಲ ಹೊರಡೋಣ ಅಂದರು. ಓಕೆ ಅಂತೇಳ್ಬಿಟ್ಟು ಹೊರಟ್ವಿ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ನನ್ನ ಬರ್ಡೇ ವ್ಲಾಗ್. ನನ್ನ ಬರ್ಡೇಗೆ ನಾವು ಪವಿತ್ರ ಹೋಟೆಲ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹೋಗಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ದಿನ ನನಗೆ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಇವತ್ತು ಬಂದು ನನ್ನ ಬರ್ಡೇ. ಸೊ ಓಕೆ, ಸೊ ಇವತ್ತಿನ ದಿನ ಹೆಂಗೋಗುತ್ತೆ ಅಂತ ನಾನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಅದಕ್ಕಿಂತ ಮುಂಚೆ ನಾಳೆ ಬಂದು ಮಂಗಳವಾರ 27th of August. ಸೊ ನಾಳೆ ಲಾಸ್ಟ್ ಟ್ಯೂಸ್ಡೇ ಮಂಗಳಗೌರಿ ವ್ರತ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು. ಸೊ ಹಂಗಾಗಿ ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಸಾರಿ. ಆ್ಯಂಡ್ ನಿನ್ನೆ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ನಿನ್ನೆ ನೈಟ್ ಬಂದಿದ್ದು. ಸೊ ಹಾಗಾಗಿ ನನಗೆ ನಿನ್ನೆ ನೈಟು ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ಹೊಸ ವ್ಲಾಗ್ಗೆ ಮತ್ತೆ ವೆಲ್ಕಮ್ ಹೇಳ್ತಿದ್ದೀನಿ. ನಾವು ಓಕೆ, ಸೊ ಬನ್ನಿ ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡೋಣ. ಸೊ ಒಂದು ಸ್ವಲ್ಪ ವಾಯ್ಸ್ ಚೇಂಜ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಹುಷಾರಿರಲಿಲ್ಲ ನನಗೆ. ಆ ರೀಸನ್ಗೋಸ್ಕರ ವ್ಲಾಗ್ಸ್ ಯಾವ ನನಗೆ ಹಾಕೋಕ್ಕಾಗ್ತಿಲ್ಲ. ಸೊ ಫುಲ್ ಶೀತ, ಕೆಮ್ಮು, ನೆಗಡಿ ಎಲ್ಲ ಆಗೋಗ್ಬಿಟ್ಟೈತೆ ನನಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ವಾಯ್ಸ್ ಚೇಂಜ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಟಿಫಿನ್ ಮಾಡಿಕೊಂಡು ಝೂಡಿಯೋಗೆ ಬಂದ್ವಿ. ಝೂಡಿಯೋದಲ್ಲಿ ನಾನು ಡ್ರೆಸ್ ತಗೊಡ್ತೀನಿ ಅಂದರು ರಘು. ಸೊ ಅದಕ್ಕೋಸ್ಕರ ಝೂಡಿಯೋಗೆ ಬಂದು ಡ್ರೆಸ್ ತೊಗೊಂಡೆ. ನಾನೊಂದು ವೈಟ್ ಕಲರ್ ವೆಸ್ಟ್ರನ್ ವೇರ್ ತೊಗೊಂಡೆ, ಫ್ರಾಕ್ ಟೈಪು. ಅದು ಮುಂದೆ ನಿಮಗೆ ವ್ಲಾಗಲ್ಲಿ ನೋಡ್ಬೋದು ನೀವು ಅದನ್ನ. ಆ್ಯಂಡ್ ಇವನು ಒಬ್ಬನೇ ಹತ್ತಬೇಕು ಇಳಿಬೇಕು ಲಿಫ್ಟಲ್ಲಿ. ತುಂಬ ತಲೆ ಕೆಡಿಸ್ಬಿಟ್ಟ ನಮಗೆ. ಆ್ಯಕ್ಚುಲಿ ಯೂಶ್ವಲಿ ನಾವು ಹಂಗೆಲ್ಲ ಅವನೊಬ್ಬನೇ ಬಿಡಲ್ಲ. ಆ್ಯಂಡ್ ಲಾಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಲಿಫ್ಟ್ ಆಫ್ ಮಾಡಿ ಕರೆಂಟ್ ಹೋಯ್ತು ಅಂತ ಹೇಳಿ ಅವನನ್ನು ಅಲ್ಲಿಂದ ಕರ್ಕೊಂಡು ಬಂದಿದ್ದಾಯಿತು. ನಾನೇನು ತುಂಬ ಟೈಮ್ ತೊಗೊಳ್ಳಿಲ್ಲ ಶಾಪಿಂಗ್ ಮಾಡೋಕ್ಕೆ. ಹಾರ್ಡ್ಲಿ ನಾನು ಒಂದು 20 ಮಿನಿಟ್ಸ್ ತೊಗೊಂಡಿದ್ದಷ್ಟೇ. ಆ್ಯಂಡ್ ಝೂಡಿಯೋದಲ್ಲಿ ಬೇಗ ಇವನ ಸಲುವಾಗಿ ಬೇಗ ಶಾಪಿಂಗ್ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಆಚೆ ಬಂದು ಮಾರ್ಕೆಟ್ ಕಡೆ ಹೊರಟ್ವಿ. ಇಲ್ಲಿ ಲೋಡಿಂಗ್ ಮಾಡ್ತಾಯಿದ್ರು ಅಮೆಝಾನ್ ಪ್ಯಾಕೇಜಸ್ ಎಲ್ಲ. ಅಲ್ಲಿ ಒಂದು ಸ್ವಲ್ಪ ಹೋಗಿ ತೀಟ್ಲೆ ಮಾಡಿ ಬಂದ. ಆ್ಯಂಡ್ ಇಲ್ಲಿ ಮಾರ್ಕೆಟ್ ಕಡೆ ನನ್ನನ್ನು ರಘು ಮತ್ತು ಅಥರ್ವ್ ನಾನು ಡ್ರಾಪ್ ಮಾಡಿ ಅವರು ಮುಂದೆ ಅಲ್ಲಿ ಸುತ್ತಾಡ್ಕೊಂಬರ್ತೀವಿ ಅಂತ ಹೊರಟರು.
ಆ್ಯಂಡ್ ನಾನು ಒಬ್ಬಳೇ ಇಲ್ಲಿ ಮಾರ್ಕೆಟ್ಗೆ ಹೋಗಿ ನಂಗೆ ಏನೇನು ಬೇಕು ಐಟಮ್ಸ್ ಎಲ್ಲ ತೊಗೊಂಡೆ. ಏನಕ್ಕೆ ಅಂದರೆ ನಾನು ಹೇಳ್ದಂಗೆ ಲಾಸ್ಟ್ ಫ್ರೈಡೇ ಇದು ಶ್ರಾವಣದ್ದು, ಸೊ ಮಂಗಳಗೌರಿ ಪೂಜೆ ನಾನು ಮಾಡಬೇಕಿತ್ತು, ಆ ರೀಸನ್ಗೋಸ್ಕರ. ಇದೇ ನಾನು ವೆಸ್ಟ್ರನ್ ಗೌನ್ ತೊಗೊಂಡಿದ್ದಲ್ಲಿ ತುಂಬ ಚೆನ್ನಾಗೈತೆ. ಇದು ಯಾವುದೇ ಥರದ ಸ್ಪಾನ್ಸರ್ ವಿಡಿಯೋ ಅಲ್ಲ. ಆ್ಯಂಡ್ ಇದು ಒಂದು ನನಗೆ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಆಗಿತ್ತು, ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಇದು ನನಗೆ ಅಂತ ಹೇಳ್ಬಿಟ್ಟು ಪಲ್ಲವಿ, ಭರತಣ್ಣ ಮತ್ತು ವಿಂಧ್ಯ ಇವ್ರು 3 ಜನ ನನಗೆ ಅಂತ ಗಿಫ್ಟ್ ತೊಗೊಂಬಂದಿದ್ರು. ಸೊ ಅವ್ರು ಗಿಫ್ಟ್ ತೊಗೊಂಬಂದಿರೋದಕ್ಕೆ ಇನ್ನೇನು ಹಂಗೆ ಕಳ್ಸೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ರಘು ಹೋಗಿ ಕೇಕೆಲ್ಲ ತಂದು ಕುಯ್ಸಿ ನನ್ನ ಹತ್ರ ಅವರಿಗೆ ಕೊಟ್ಟಿದ್ದಾಯಿತು. ಆ್ಯಕ್ಚುಲಿ ಪ್ಲಾನೇ ನಮಗಿರಲಿಲ್ಲ. ನನಗೆ ದೇವರಾಣೆಗೂ ಗೊತ್ತಿರಲಿಲ್ಲ ಅವ್ರು ಕೇಕ್ ತರ್ತಾರೆ ಅಂತ. ಕೈ ಹಿಡ್ಕೊಳ್ರಿ. ಗುಡ್ once again happy birthday. ಥ್ಯಾಂಕ್ ಯು. ಒಂಚೂರು ದೊಡ್ಡ ಕಟ್ ಮಾಡ್ರಪ್ಪ. ಆಂಟಿಗೆ ದೊಡ್ಡ ಕಟ್ ಮಾಡ್ರು. ನಮ್ಗೆಲ್ಲ ತಿನ್ಸಕ್ಕೆ ಬಾಯಿ ದೊಡ್ಡದು. ನಮ್ಮ ಬಾಯಿ ದೊಡ್ಡದೇ ಬಿಡ. ಏನಪ್ಪ ತಿನ್ನಮ್ಮ, ತಿನ್ನು. ಹಂಗೆ ನೆಕ್ಕೊಳ್ಳಮ್ಮ. ಓಕೆ ಓಕೆ ಚೆನ್ನಾಯ್ತಾ? ನೆಕ್ಕು. ಪೈನಾಪಲ್ ಅಮ್ಮಂಗೆ ತಿನ್ಸೋ. ಕ್ರೀಮ್ ತಿನ್ಬಾರ್ದು ಚಿನ್ನ, ಕ್ರೀಮ್ ತಿನ್, ಜಸ್ಟ್ ಬ್ರೆಡ್ ತಿನ್ನು ಸಾಕು. ಬರೇ ಕೇಕ್ ಅಷ್ಟೇ. ಫ್ರೆಶ್ ತಾಳಪ್ಪ. ಪೂರ್ವ ಹ್ಯಾಪಿ ಬರ್ತ್ಡೇ ಪೂರ್ವ. ಅವ್ನು ತಿನ್ಕೊಂಬಿಟ್ಟ, ಬನ್ನಿ ಇದ ಕಟ್ಕೊಂಡು. ಇದೇ ಕೊಡು. ಕೊಡಿಯ ಪೂರ್ವ. ಅದರಲ್ಲಿ ಏನೇ ಇದೆ ಅದರಲ್ಲಿ. ಹಾಂ ಥ್ಯಾಂಕ್ ಯು. ಬಿಟ್ಟೆ ನಾನು ಲಸನ್ ಬೇಡ. ಇದೇನು ಅಷ್ಟೇ ತಿನ್ನೋದು, ಕೇಕ್ ತಿನ್ನೋದು. ನಾನು ನಿಮ್ಗೆ ಬರ್ತಾರೆ ಅಂತ ತಿನ್ನಲ್ಲ. 19ನೇ ತಾರೀಕು ಇರೋ ರಾಖಿ ಹಬ್ಬ, 26ನೇ ತಾರೀಕು ಸೆಲೆಬ್ರೇಟ್ ಮಾಡ್ತಿರೋ ಅಣ್ಣ ತಂಗಿ. ಸ್ಪೆಷಲ್ ಅಣ್ಣ ತಂಗಿ, ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡೋದು. ರಕ್ಷಾ ಬಂಧನ ನೂಲುಣ್ಮೆ ಇನ್ನೂ ಐತೆ. ಯಾರು ಕಟ್ಟಿದ್ರು ಅತ್ತರ್ವದು? ಪಪ್ಪ ಕಟ್ಟಿದ್ದು? ಯಾರು ಕಟ್ಟಿದ್ದು? ಚೆನ್ನಾಗಿರಿ. ನಮ್ಮ ಗಂಡ ಹೊಡೆದಾಗ ಬಂದು ಸ್ವಲ್ಪ ನನ್ನ ಗಂಡ ಮುಡಿದ್ಬಿಡಿ ಅಂತ ಯಾರಿಗೆ? ಕುಡಿ. ಆ್ಯಂಡ್ ಇವತ್ತು ಊಟಕ್ಕೆ ಪೃಥ್ವಿಗೆ ಬಂದಿರೋದು. ಸೊ ಇದು ಬಂದು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ದು. ಯೂಶ್ವಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರದೇ ಬರ್ತಡೇ ಇದ್ರೂ ನಾವು ಇದೇ ಥರ ಕರ್ಕೊಂಡೋಗಿ ಕೇಕೆಲ್ಲ ಕೊಯ್ಸಿ, ನಂದಾಯಿತು, ನಮ್ಮದು ಆ್ಯನಿವರ್ಸರಿ ಆಯಿತು, ಆ ಥರ ಬರ್ಡೇ ಆಯಿತು, ರಘು ಬರ್ಡೇ ಆಯಿತು ಅಂದರೆ ನಾವು ಇದೇ ಥರ ಎಲ್ಲರನ್ನೂ ಕರ್ಕೊಂಡೋಗಿ ಕೇಕೆಲ್ಲ ಕೊಯ್ಸ್ಬಿಟ್ಟು ಬರ್ತೀವಿ ನಾವು. ಅವ್ರಿಗೆಲ್ಲ ಟ್ರೀಟ್ ಎಲ್ಲ ಕೊಡಿಸ್ಬಿಟ್ಟು ನಾವು ಬರೋದು. ಪ್ರತಿ ಟೈಮ್ ಯೂಶ್ವಲಿ ಇದೇ ನಡೆಯೋದು ನಮ್ಮ ಮನೇಲಿ. ಸೊ ಅದೇ ಥರ ನಾವು ಇಲ್ಲಿಗೆ ಪೃಥ್ವಿಗೆ ಬಂದಿದ್ವಿ ತುಮಕೂರಲ್ಲಿ. ಆ್ಯಂಡ್ ನೋಡ್ಬೋದು, ನನಗೆ ಒಂದು ಸ್ವಲ್ಪ ಬೇಜಾರಿತ್ತು. ಯಾಕೆ ಅಂದರೆ ನಮ್ಮ ಪಪ್ಪ ಮಮ್ಮಿ ನನ್ನ ತಮ್ಮ ಇವರೆಲ್ಲ ಇದ್ದಿದ್ರೆ ನನಗೆ ಇನ್ನೂ ಖುಷಿಯಾಗೋಗೋದು. ಬಟ್ ಅದೆಲ್ಲ ಟೈಮ್ ಮುಗೀತಲ್ಲ, ಈಗ ಯಾರೂ ಬರ್ಡೇಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಏನೂ ಮಾಡೋಕ್ಕಾಗಲ್ಲ. ನನಗೆ ಟು ಬಿ ಫ್ರ್ಯಾಂಕ್, ನನಗೆ ಕೇಕೆಲ್ಲ ಕುಯ್ಯೋದು ಅದಕ್ಕಿಂತನೂ ಜಾಸ್ತಿಯಾಗಿ ನನ್ನ ಜೊತೆ ನಕ್ಕೊತ ಚೆನ್ನಾಗಿ ಮಾತಾಡಿಕೊಂಡು ನಂಗೆ ಆ ಥರ ಇದ್ರೇ ನನಗೆ ಇಷ್ಟ ಆಗೋದು. ಮಾಡಲೇಬೇಕಲ್ಲ, ಇದು ಒಂದು ಐತೆ ಅಂತ ಹೇಳ್ಬಿಟ್ಟು ನನಗೆ ಮಾಡೋದಷ್ಟು ಇಷ್ಟ ಆಗಲ್ಲ. ಓಕೆ, ಸೊ ಕಮಿಂಗ್ ಟು ದ ಪಾಯಿಂಟ್, ಎಲ್ಲರೂ ಬಂದು ಎಂಜಾಯ್ ಮಾಡಿಕೊಂಡು
ನಾವು ಕೇಕೆಲ್ಲ ಕೊಯ್ದು ಅವ್ರಿಗೆಲ್ಲ ಪಾರ್ಟಿ ಎಲ್ಲ ಕೊಡಿಸ್ಬಿಟ್ಟು ನಾವು ಮನೆಗೆ ಬಂದ್ವಿ. ಬರೋ ಅಷ್ಟೊತ್ತಿಗೆ ಸುಮಾರು ಒಂದು 11 ಗಂಟೆನೇ ಆಗೋಗಿತ್ತು. ಆ್ಯಂಡ್ ಇಲ್ಲಿ ಊಟ ತಿಂಡಿ ವಿಚಾರಕ್ಕೆ ಬಂದರೆ ಎಲ್ಲದೂ ಚೆನ್ನಾಗಿತ್ತು. ನಮಗೆ ಎಲ್ಲದೂ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ಯಾವಾಗೂ ಎಲ್ಲೋದ್ರೂ ನಾನು ಹಾಟ್ ಆ್ಯಂಡ್ ಸೋರೆ ತೊಗೊಳ್ಳೋದು. ಆ್ಯಂಡ್ ಕೇಕ್ ಕೂಡ ಟು ಬಿ ಫ್ರ್ಯಾಂಕ್ ತುಂಬ ಚೆನ್ನಾಗಿತ್ತು. ಎಲ್ಲಿ ಏನು ಅಂತ ನಂಗೆ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕೇಕು. ಆ್ಯಂಡ್ ನಾವು ಕೇಕೆಲ್ಲ ಒಂದೇ ಒಂದು ಪೀಸ್ ಮಾತ್ರ ಮಿಕ್ಕಿದ್ದು, ಸೊ ಅದನ್ನ ಅಲ್ಲೇ ಇಟ್ಬಿಟ್ಟು ಬಂದ್ವಿ. ಬಿಕಾಸ್ ಅವರು ತಿಂತಿರ್ತಾರಲ್ಲ, ಸೊ ಹಾಗಾಗಿ ಅಲ್ಲೇ ಇಟ್ಬಿಟ್ಟು ಬಂದ್ವಿ ನಾವು ಕೇಕ್ನ. ನನಗೆ ಈ ಫ್ಲೇವರ್ ಅಂದರೆ ತುಂಬ ಇಷ್ಟ. ಯೂಶ್ವಲಿ ನಾನು ಬಟರ್ ಸ್ಕಾಚ್ ಅಥವಾ ಪಿಸ್ತಾ ಆ ಥರ ಇದು ಮಾಡ್ತಿದ್ದೆ, ಬಟ್ ಇದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ನಾವು ಹಾಟ್ ಆ್ಯಂಡ್ ಸೋರ್ ಸೂಪು ಎಲ್ಲ ತೊಗೊಂಡು ಸ್ಟಾರ್ಟರ್ಸಲ್ಲಿ ಬೇಬಿ ಕಾರ್ನ್ ಮಂಚೂರಿ ಮತ್ತು ಮಶ್ರೂಮ್ ಮಂಚೂರಿ, ಆಮೇಲೆ ಫ್ರೆಂಚ್ ಫ್ರೈಸು, ಗೋಬಿ ಇಷ್ಟು ಆರ್ಡ್ರ್ ಮಾಡಿತ್ತು. ಎಲ್ಲ ತಿಂದ್ಕೊಂಡು ರೋಟಿ, ಕಾಜು ಮಸಾಲೆ ಎಲ್ಲ ತಿಂದ್ಕೊಂಡು ರೈಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದ್ಕೊಂಡ್ಮೇಲೆ ತುಂಬ ಹೊಟ್ಟೆ ತುಂಬಿತ್ತು ಅಂತ ಹೇಳ್ಬಿಟ್ಟು ಸೋಡಾ ಕೂಡ ಕುಡ್ದಾಯಿತು. ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಬೀಡ ಕೊಡ್ತಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟು ಬೀಡ ಕೊಟ್ಟಿದ್ರು, ತಿನ್ಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.